Project termination. Let us see what is project termination. A project has a beginning and has a end. ಒಂದು ಪ್ರಾಜೆಕ್ಟ್ಗೆ ಒಂದು ಪ್ರಾಜೆಕ್ಟ್ ಅಂತ ಹೇಳಿದ್ರೆ ದೇರ್ ಈಸ್ ಅ ಬಿಗಿನಿಂಗ್ ಆಸ್ ವೆಲ್ ಎಸ್ ದೇರ್ ಈಸ್ ಅ ಎಂಡ್. ಒಂದು ಪ್ರಾಜೆಕ್ಟ್ ಶುರುವಾದಾಗ ಶುರುವಾಗಬೇಕು ಮತ್ತದು ಮುಗಿಲೇಬೇಕು. ಫಾರ್ ಎಕ್ಸಾಂಪಲ್, ನಾವು ಮನೆ ಕಟ್ಟುವ ಹಾಗೆ, ಮನೆಯನ್ನ ಇಟ್ಸ್ ಎ ಬಿಲ್ಡಿಂಗ್, ರೈಟ್? ಮನೆಯನ್ನ ಕಟ್ಟಲಿಕ್ಕೆ ದೇರ್ ಮಸ್ಟ್ ಬಿ ಅ ಬಿಗಿನಿಂಗ್ ಆ್ಯಂಡ್ ದೇರ್ ಮಸ್ಟ್ ಬಿ ಅ ಎಂಡ್. ಅದು ಕಂಪ್ಲೀಟ್ ಆಗಲೇಬೇಕಾಗ್ತದೆ. ಪ್ರಾಜೆಕ್ಟ್ ಟರ್ಮಿನೇಷನ್ ಆರ್ ಕ್ಲೋಸ್ ಔಟ್ ಈಸ್ ದ ಲಾಸ್ಟ್ ಸ್ಟೇಜ್ ಆಫ್ ಮ್ಯಾನೇಜಿಂಗ್ ದ project and occurs after the implementation phase has ended. ಅಂದ್ರೆ ಏನಂತ ಹೇಳಿದ್ರೆ ಇಟ್ ಈಸ್ ಅ ಲಾಸ್ಟ್ ಸ್ಟೇಜ್ ಆಫ್ ಅ ಪ್ರಾಜೆಕ್ಟ್. ಆ ಲಾಸ್ಟ್ ಸ್ಟೇಜ್ ಆಫ್ ಅ ಪ್ರಾಜೆಕ್ಟ್ ಹೇಗಾಗುತ್ತೆ ಅಂತ ಹೇಳಿದ್ರೆ ಆಫ್ಟರ್ ದ ಇಂಪ್ಲಿಮೆಂಟೇಷನ್ ವಾಟ್ ಎವರ್ ವಿ ಪ್ಲಾನ್ ಫಾರ್ ದ ಪ್ರಾಜೆಕ್ಟ್, ಆಫ್ಟರ್ ದ ಇಂಪ್ಲಿಮೆಂಟೇಷನ್ ಅನ್ನೋ ಒಂದು ಪ್ರೊಸೆಸ್. ಅಂದ್ರೆ ಒಂದು ಪ್ಲಾನ್ ಮಾಡಿರ್ತೀವಿ, ವಾಟ್ ಶುಡ್ ಬಿ ದ ಬಿಲ್ಡಿಂಗ್ ಲುಕ್ ಲೈಕ್, ಹೇಗೆ ಈ ಬಿಲ್ಡಿಂಗ್ ಆಗಬೇಕು ಅನ್ನೋದನ್ನ ಒಂದು ಪ್ಲಾನ್ ಮಾಡಿರ್ತೀವಿ ನಾವು. ಆ ಎಂಟೈರ್ ಪ್ಲಾನ್ ಅನ್ನ ಅಪ್ಲೈ ಮಾಡಿರ್ತೀವಿ. ದಟ್ ಈಸ್ ವಿ ಆರ್ ಇಂಪ್ಲಿಮೆಂಟಿಂಗ್ ದಟ್ ಎಂಟೈರ್ ಪ್ಲಾನ್ ಅಂಡ್ actual work we are going to start. And after actual work has started and the end of that work, implementation phase ಅನ್ನೋದು ಏನಿದೆಯಲ್ಲ ಅದು ಮುಗಿದ ನಂತರ ಮುಗಿದ ನಂತರ ಹೇಳುವಂತ ಇದನ್ನ ನಾವು ಪ್ರಾಜೆಕ್ಟ್ ಕ್ಲೋಸರ್ ಅಂತ ಹೇಳ್ತೀವಿ. ಪ್ರಾಜೆಕ್ಟ್ ಕ್ಲೋಸರ್ ಆರ್ ಟರ್ಮಿನೇಷನ್ ಈಸ್ ಅ ಫೈನಲ್ ಫೇಸ್ ಆಫ್ ದ project life cycle. It's a final phase of the project life cycle. This phase commences upon completion of all the project deliverables in the scope statement. ಅಂದ್ರೆ ಪ್ರಾಜೆಕ್ಟ್ ಕಂಪ್ಲೀಟ್ ಆಗಿ ಆ ಕಸ್ಟಮರ್ಗೆ ಹ್ಯಾಂಡ್ ಓವರ್ ಮಾಡುವ ಒಂದು ಟೈಮ್ ಅದು. ದಟ್ ಈಸ್ ಅ ಪ್ರಾಜೆಕ್ಟ್ ಕ್ಲೋಸರ್. ಓಕೆ, so closing of the project closure ensures that outcomes match the stated goals of the ಪ್ರಾಜೆಕ್ಟ್. ಅಂದ್ರೆ ಆ ಪ್ರಾಜೆಕ್ಟ್ ನ ಗೋಲ್ ಏನಿದೆ ಅದು ಮತ್ತೆ ಔಟ್ಕಮ್ ಎಟ್ ದ ಎಂಡ್ ಆಫ್ ದ ಪ್ರಾಜೆಕ್ಟ್ ಅಥವಾ ಪ್ರಾಜೆಕ್ಟ್ ನ ಕಂಪ್ಲೀಷನ್ ಆಫ್ ದಟ್ ಪ್ರಾಜೆಕ್ಟ್ ಮ್ಯಾಚ್ ಮಾಡ್ತೇವೆ ನಾವು. ಅಂತ ಹೇಳಿದ್ರೆ ಏನು ಗೋಲ್ ಅನ್ನ ಇಟ್ಕೊಂಡು ಆ ಪ್ರಾಜೆಕ್ಟ್ ಅನ್ನ ಕೈಗೆ ತಗೊಂಡು ಕೆಲಸ ಮಾಡಿದೀವೋ ಆ ಪ್ರಾಜೆಕ್ಟ್ ಎಂಡ್ ಆದಾಗ ಆಯ್ತು, ಇನ್ನೇನು ಎಲ್ಲ ಕೆಲಸ ಮುಗೀತು, ಈಗ ನಾವು ವಿ ಹ್ಯಾವ್ ಟು ಹ್ಯಾಂಡ್ ಓವರ್ ಟು ದ ಕಸ್ಟಮರ್ ಅಂತ ಬಂದಾಗ ದಟ್ ಈಸ್ ಔಟ್ಕಮ್ ಆ್ಯಂಡ್ ದ ಗೋಲ್, ಪ್ರೀ ಡಿಟರ್ಮೈನ್ಡ್ ಗೋಲ್ ಏನಿರುತ್ತೆ ಆ ಗೋಲ್ ಮತ್ತೆ ಔಟ್ಕಮ್ ಜೊತೆ ನಾವು ಕಂಪೇರ್ ಮಾಡ್ತೇವೆ. ಕಸ್ಟಮರ್ಸ್ ಅಂಡ್ ಸ್ಟೇಕ್ ಹೋಲ್ಡರ್ಸ್ ಆರ್ ಹ್ಯಾಪಿ ವಿತ್ ದ ರಿಸಲ್ಟ್. ನಾವು ಪ್ರಾಜೆಕ್ಟ್ ಅನ್ನ ಕಂಪ್ಲೀಟ್ ಮಾಡಿ ಅವರ ಕೈ ಕೊಟ್ಟಾಗ ಕಸ್ಟಮರ್ ಮಸ್ಟ್ ಬಿ ಹ್ಯಾಪಿ, ಅದರ್ ಸ್ಟೇಕ್ ಹೋಲ್ಡರ್ಸ್ ಮಸ್ಟ್ ಬಿ ಹ್ಯಾಪಿ. ಅವರು ಹ್ಯಾಪಿ ಆಗಿಲ್ಲ ಅಂತ ಹೇಳಿದ್ರೆ ಇಟ್ ಈಸ್ ಮೀನಿಂಗ್ ದಟ್ ವಿ ಆರ್ ನಾಟ್ properly or satisfactorily completed our project. So they have to satisfy or they have to be happy. Critical knowledge is captured. ಕ್ರಿಟಿಕಲ್ ಆಗಿ ಥಿಂಕ್ ಮಾಡುವಂಥದ್ದು ಹೇಗೆ ಅಂದ್ರೆ ಪ್ರತಿಯೊಂದು ಸ್ಟೆಪ್ ಅನ್ನು ಅಥವಾ ಪ್ರತಿಯೊಂದು ಪ್ರಾಜೆಕ್ಟ್ ಅಲ್ಲೂ ಕೂಡ ವಿ ಹ್ಯಾವ್ ಟು ಥಿಂಕ್ ಕ್ರಿಟಿಕಲಿ ಅಂಡ್ ಅವ್ರಿಗೆ ಹೇಗೆ ನಾವು ಒಂದು ಕೆಲಸವನ್ನ ಮಾಡುವುದನ್ನ ಅಚ್ಚುಕಟ್ಟಾಗಿ ಮಾಡಿ ಹೌ ವಿ ಕ್ಯಾನ್ ಗಿವ್ ಇಟ್ ಟು ದ ಕಸ್ಟಮರ್ ಅಂತ. ದ ಟೀಮ್ ಫೀಲ್ಸ್ ಅ ಸೆನ್ಸ್ ಆಫ್ ಕಂಪ್ಲೀಷನ್. ಹಬ್ಬ ಕಂಪ್ಲೀಟ್ ಆಯ್ತಲ್ಲ ಅನ್ನುವಂತ ಒಂದು ಮನೋಭಾವನೆ ಎಂಟೈರ್ ಪ್ರಾಜೆಕ್ಟ್ ಟೀಮ್ಗೆ ಬರ್ತದೆ. ಪ್ರಾಜೆಕ್ಟ್ ರಿಸೋರ್ಸಸ್ ಆರ್ ರಿಲೀಸ್ಡ್ ಫಾರ್ ನ್ಯೂ ಪ್ರಾಜೆಕ್ಟ್ಸ್. ಏನಾದ್ರೂ ರಿಸೋರ್ಸಸ್ ಉಳಿದಿದ್ರೆ ಅದನ್ನ ಹೊಸ ಪ್ರಾಜೆಕ್ಟ್ಗೆ ರಿಲೀಸ್ ಮಾಡ್ತೀವಿ ಅಥವಾ ಆ ಕಸ್ಟಮರ್ಗೆ ನಾವು ಅದನ್ನ ಹ್ಯಾಂಡ್ ಓವರ್ ಮಾಡ್ತೀವಿ, ವಾಟ್ ಎವರ್ ಲೆಫ್ಟ್ ಓವರ್ ಅಂತ. ಓಕೆ, ಎವ್ರಿ ಪ್ರಾಜೆಕ್ಟ್ ರಿಕ್ವೈರ್ಸ್ ಕ್ಲೋಸರ್. ಪ್ರತಿಯೊಂದು ಪ್ರಾಜೆಕ್ಟ್ ಆರಂಭ ಆದ ನಂತರ ಅದು ಕ್ಲೋಸ್ ಆಗಲೇಬೇಕಾಗತ್ತೆ. ಫಾರ್ ಲಾರ್ಜ್ ಆರ್ ಕಾಂಪ್ಲೆಕ್ಸ್ ಪ್ರಾಜೆಕ್ಟ್ಸ್ ಇಟ್ಸ್ ಅ ಗುಡ್ ಐಡಿಯಾ ಟು ಕ್ಲೋಸ್ ಔಟ್ enjoy major project phase individual. The closure process can also help by identifying lessons learned on projects that are cancelled or deferred before completion. So this is a reference what we have used.